ಫ್ರೆಂಡ್ಸ್, ಸತ್ತ ನಂತರ ನಮ್ಮದು ಏನು ಇದೆ ಅನ್ನೋದನ್ನ ಧರ್ಮರಾಯ ತಿಳಿಸ್ಕೊಡ್ತಾನೆ. ಅದ್ರ ಬಗ್ಗೆ ಒಂದು ಸುಂದರವಾದ ಕಥೆ ಹೇಳ್ತೀನಿ. ಪುಣ್ಯ ಕರ್ಮಗಳ ಫಲ ಅನ್ನೋದ್ರ ಬಗ್ಗೆ. ಒಬ್ಬ ಬಹಳ ಸಿರಿವಂತನಿದ್ದ. ಸತ್ತ ನಂತರ ತಮ್ಮನ್ನೊಯ್ಯಲು ಬಂದ ಧರ್ಮರಾಜನನ್ನು, ನಾನು ಹಣ ಐಶ್ವರ್ಯಗಳನ್ನು ನನ್ನೊಡನೆ ಒಯ್ಯಬಹುದೇ ಎಂದು ಕೇಳಿದ. ಆಗ ಧರ್ಮರಾಜನು, ಸಾಧ್ಯವಿಲ್ಲ, ಅವು ಭೂಮಿಗೆ ಸೇರಿದ್ದವು ಎನ್ನುತ್ತಾನೆ. ಹಾಗಾದರೆ ನನ್ನ ಗೌರವಾದರಗಳನ್ನಾದರೂ ಒಯ್ಯಬಹುದೇ ಎನ್ನಲು, ಇಲ್ಲ, ಅವು ದಿಕ್ಪಾಲಕರ ಸ್ವತ್ತು ಎಂದು ಉತ್ತರಿಸುತ್ತಾನೆ. ಹಾಗಾದರೆ ಈ ಶರೀರವನ್ನಾದರೂ ಕೊಂಡು ಹೋಗಬಹುದೇ ಎಂದು ಕೇಳಲು, ಅದು ನಿನ್ನೊಡನೆ ಒಯ್ಯಲಾಗದು, ಅದು ಪಂಚಭೂತಗಳಿಗೆ ಸೇರಿದ್ದು, ಮಣ್ಣು ಮಣ್ಣಿಗೆ ಸೇರಿದ್ದು, ಅಗ್ನಿ ಅಗ್ನಿಗೆ ಸೇರಿದ್ದು ಎನ್ನುತ್ತಾನೆ. ಧರ್ಮರಾಜ, ನನ್ನ ಮಡದಿ ಮಕ್ಕಳೊಡನೆ ಕಳೆದ ನೆನಪುಗಳು ಎಂದಾಗ ಅವು ಕಾಲಕ್ಕೆ ಸೇರಿದ್ದು, ನಿನ್ನವಲ್ಲ ಎಂಬ ಉತ್ತರ ಸಿಗುತ್ತದೆ. ಆಗ ಸಿರಿವಂತ ದುಃಖ ಮತ್ತು ಆಶ್ಚರ್ಯಗಳಿಂದ, ಹಾಗಾದರೆ ನನ್ನದೇನು ಎಂದು ಕೇಳಲು, ಚೀಲವೊಂದನ್ನು ಕೈಗಿತ್ತು, ಇವು ನಿನ್ನ ಗಳಿಕೆ, ನಿನ್ನ ಕರ್ಮಗಳು ಎನ್ನುತ್ತಾನೆ. ಯಾರೇ ಆಗಲಿ ಈ ಪಾರ್ಥಿವ ಶರೀರವನ್ನಗಲಿದ ನಂತರ ಯಾವುದೂ ಅವರದ್ದಲ್ಲ. ಕರ್ಮಫಲಗಳು, ಅಂದರೆ ಮಾಡಿದ ದಾನ, ಗಳಿಸಿದ ಪುಣ್ಯ ಮೊದಲಾದವು ಮಾತ್ರ ಆತನವು. ಅದರಿಂದಲೇ ಹಿರಿಯರು ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಗಳನ್ನು ಹೇಳಿರುವುದು. ಬ್ರಹ್ಮಚಾರ್ಯದಲ್ಲಿ ಅಧ್ಯಯನಾದಿಗಳು, ಗೃಹಸ್ಥದಲ್ಲಿ ದುಡಿಮೆ ಸಂಸಾರ, ವಾನಪ್ರಸ್ಥದಲ್ಲಿ ಸಂಸಾರ ಬಂಧನಗಳು. ಸಾರರಹಿತ ಎಂದರಿತು ಗಳಿಸಿದ ಜ್ಞಾನ ಸಂಪತ್ತುಗಳನ್ನು ದಾನ ಮಾಡಬೇಕು, ಭಗವಂತನ ಧ್ಯಾನ ಮಾಡಬೇಕು. ಕೊನೆಯಲ್ಲಿ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸದಲ್ಲಿ ಮೋಕ್ಷದ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು. ಇಲ್ಲದಿದ್ದರೆ ಲೌಕಿಕ ಬಂಧನಗಳಲ್ಲಿ ಸಿಕ್ಕಿ ತೊಡಲಾಡಿ ಕೊನೆಯಲ್ಲಿ ಖಾಲಿ ಚೀಲದೊಂದಿಗೆ ನಿರ್ಗಮಿಸಬೇಕಾಗುತ್ತದೆ. ಏನು ಬೇಕು ಎಂಬ ಪ್ರಶ್ನೆಯನ್ನು ಎದುರಿಟ್ಟರೆ ಬಹುಶಃ ನನಗೇನೂ ಬೇಡ ಎಂಬ ಉತ್ತರವನ್ನು ಯಾವ ವ್ಯಕ್ತಿಯೂ ನೀಡಲಾರ. ಅದರ ಮೂಲ ಏನೆಂದರೆ ಆಸೆ. ಯಾರಿಗಾಗಿ ಎಂದರೆ ನನಗಾಗಿ, ನನ್ನವರಿಗಾಗಿ. ಜೀವನದ ಕೊನೆಯ ಕ್ಷಣದವರೆಗೂ ಪ್ರತಿಯೊಬ್ಬನೂ ಏನಾದರೊಂದನ್ನು ಆಶಿಸುತ್ತಾನೆ. ನಡೆದು ಹೋಗುವವನು ಸೈಕಲನ್ನು ಬಯಸುತ್ತಾನೆ, ಸೈಕಲ್ ಇರುವವನು ಬೈಕನ್ನು ಬಯಸಿದನು, ಬೈಕ್ ಇರುವವನು ಕಾರನ್ನು ಬಯಸಿದನು, ಕಾರುಳ್ಳವನು ಫ್ಲೈಟಲ್ಲಿ ಓಡಾಡಬೇಕು, ಆಮೇಲೆ ಶಿಪ್ಪಲ್ಲಿ ಓಡಾಡಬೇಕು, ಈ ಥರನೇ ಮತ್ತೇನೇನೇನೋ ಆಸೆಗಳು ಇರುತ್ತೆ. ಹೀಗೆ ಪ್ರತಿಯೊರ್ವನಿಗೂ ಉನ್ನತ ಹಂತಕ್ಕೇರುವ ಬಯಕೆ. ಈ ಬಯಕೆಗಳು ಲೌಕಿಕ ಜೀವನದ ಗುರಿಯನ್ನು ನಿರ್ಧರಿಸುತ್ತವೆ. ಆಳವಾದ ಬೇರುಳ್ಳ ಮರವು ಒಂದು ದಿನ ಉರುಳುತ್ತದೆ. ನದಿ ಕೊಳಗಳು ನೀರು ಬತ್ತಿ ಹೋಗುತ್ತದೆ. ಆದರೆ ಮಾನವನು ಮಾಡಿದ ದಾನ, ಹೋಮ, ನೇಮಗಳು ನಮ್ಮ ಬೆನ್ನಿಗೆ ಬರುತ್ತದೆ. ಈಗ ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ ಪುನೀತ್ ರಾಜ್ಕುಮಾರೇ ಆಗಿರ್ಬೋದು, ಅವ್ರು ದಾನ ಮಾಡಿರ್ಬೋದು, ಎಷ್ಟೋ ಮಕ್ಕಳಿಗೆ ಅನಾಥಾಶ್ರಮಗಳಿಗೆ ಸಹಾಯ ಮಾಡಿರ್ಬೋದು. ಅವ್ರನ್ನ ಈಗಲೂ ದೇವರು ಅಂತ ಪೂಜೆ ಮಾಡ್ತಾರೆ. ನಾವು ಮಾಡಿದ ಕರ್ಮ ಫಲಗಳೇ ನಾವು ಸತ್ತ ಮೇಲೂ ನಮಗೆ ಸಿಗ್ತಕ್ಕಂಥದ್ದು ಅಂತ ಹೇಳ್ಬೋದು. ಬಹುಕಾಲ ಹೊರಗೆ ಹೋಗಿದ್ದು ದೂರ ದೇಶದಿಂದ ಸುಖವಾಗಿ ಹಿಂತಿರುಗಿ ಬಂದವನನ್ನು ನೆಂಟರಿಷ್ಟರು, ಗೆಳೆಯರು ಎಲ್ಲರೂ ಆನಂದದಿಂದ ಬರಮಾಡಿಕೊಳ್ಳುವರು. ಇದರಂತೆಯೇ ಪುಣ್ಯವನ್ನು ಮಾಡಿ ಲೋಕದಿಂದ ಪರಲೋಕಕ್ಕೆ ಹೋದವನನ್ನು ಅವನ ಪುಣ್ಯಗಳು ಹಿಂದಕ್ಕೆ ಬಂದು ನೆಂಟನೆಂಬಂತೆ ಬರಮಾಡಿಕೊಳ್ಳುವವರು. ಸುಂಕದವನ ಮನಪರಿವರ್ತನೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಯೇಸು ಕ್ರಿಸ್ತನ ಕಾಲದ ಇಸ್ರೇಲ್ ಜನರು ರೋಮ್ ಆಡಳಿತ ನೇಮಿಸಿದ್ದ ಸುಂಕ ವಸೂಲಿಗಾರರನ್ನು ಅತಿಯಾಗಿ ದ್ವೇಷಿಸುತ್ತಿದ್ದರು. ಸ್ವಲ್ಪವೂ ಕರುಣೆಯಿಲ್ಲದೆ ತೀರಾ ಬಡಜನರಿಂದಲೂ ಅವರು ಕಡ್ಡಾಯವಾಗಿ ಸುಂಕ ವಸೂಲಿ ಮಾಡುತ್ತಿದ್ದರು. ಇಂಥವರಲ್ಲಿ ಜಕ್ಕಯ್ಯನೂ ಒಬ್ಬನಾಗಿದ್ದ. ಒಮ್ಮೆ ಯೇಸು ತನ್ನೂರಿನ ಮಾರ್ಗವಾಗಿ ಬರುತ್ತಿರುವುದನ್ನು ತಿಳಿದ ಗಿಡ್ಡನೆಯ ವ್ಯಕ್ತಿ ಜಕ್ಕಯ್ಯ ತನ್ನ ಕುಬ್ಜತೆಯ ಕಾರಣ ಯೇಸುವನ್ನು ನೋಡಲಾದಕ್ಕಾಗಿ ಆತ ಬರುವ ಹಾದಿಯಲ್ಲಿದ್ದ ಮರದ ಮೇಲೆ ಹತ್ತಿ ಕುಳಿತು ಆತನಿಗಾಗಿ ಕಾದ. ಯೇಸು ಅಲ್ಲಿಗೆ ಬಂದೊಡನೆ ಕತ್ತೆತ್ತಿ ಮೇಲೆ ನೋಡಿ
ಎಂದ ಜಕ್ಕಯ್ಯ. ಬೇಗ ಇಳಿದು ಬಾ, ಇಂದು ನನಗೆ ನಿನ್ನ ಮನೆಯಲ್ಲಿ ಆತಿಥ್ಯ ಎಂದು ಯೇಸು ಹೇಳಿದರು. ಇದನ್ನು ಕೇಳಿ ಜಕ್ಕಯ್ಯನಿಗೆ ಮಹದಾನಂದವಾಗಿ ಸರಸರನೆ ಕೆಳಗಿಳಿದು, ಸ್ವಾಮಿ, ದಯಮಾಡಿ ನಮ್ಮಲ್ಲಿಗೆ ಬನ್ನಿ ಎಂದು ತನ್ನ ಮನೆಗೆ ಕರೆದೊಯ್ದ. ಯೇಸು ಮತ್ತು ಆತನ ಶಿಷ್ಯರಿಗೆ ರಾಜಾತಿಥ್ಯ ನೀಡಿದ. ಅನೇಕ ಮಂದಿ ಯಹೂದಿಗಳು ಸುಂಕ ವಸೂಲಿಯಂತಹ ಪಾಪಿಯ ಮನೆಗೆ ಹೋದ ಯೇಸುವಿನ ಈ ನಡೆಗೆ ಜಿಗುಪ್ಸೆ ವ್ಯಕ್ತಪಡಿಸಿದರು. ಸಕಲರ ಭೋಜನವಾದ ಮೇಲೆ ಜಕ್ಕಯ್ಯ ಯೇಸುವನ್ನು ಕುರಿತು ಒಂದು ಮಾತು ಹೇಳಿದ. ಸ್ವಾಮಿ, ನಾನು ನನ್ನ ಆಸ್ತಿಯ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಹಂಚಿ ಬಿಡುತ್ತೇನೆ. ನನ್ನಿಂದ ಯಾರಿಗಾದರೂ ಮೋಸವಾಗಿದ್ದರೆ ಅವರು ಕಳೆದುಕೊಂಡಿದ್ದರ 4ರಷ್ಟನ್ನು ಅವರಿಗೆ ಹಿಂತಿರುಗಿಸುತ್ತೇನೆ ಎಂದು ಘೋಷಿಸಿದ. ಇದನ್ನು ಕೇಳಿ ಪ್ರಸನ್ನರಾದ ಯೇಸು, ಇಂದಿಗೆ ಈ ಮನೆಗೆ ಮುಕ್ತಿ ದೊರೆಯಿತು. ಈತನು ನಮ್ಮ ಪಿತಾಮಹ ಅಬ್ರಹಾಮನ ಸಂತಾನವೇ ಅಲ್ಲವೇ? ದೇವಪುತ್ರ ದಾರಿ ತಪ್ಪಿದವರನ್ನು ರಕ್ಷಿಸಲಿಕ್ಕಾಗಿಯೇ ಅವತರಿಸಿದ್ದಾನೆ ಎಂದರು. ಜಕ್ಕಯ್ಯನ ಅನಿರೀಕ್ಷಿತ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಬೆಕ್ಕಸಬೆರಗಾಗಿದ್ದರು. ಕಠಿಣ ಹೃದಯಿ ಜಕ್ಕಯ್ಯನನ್ನು ಯೇಸುವಿನ ಅನುಪಮ ಪ್ರೀತಿ ಮೇಣದಂತೆ ಮೃದುವಾಗಿಸಿ ಅವನ ಹೃದಯವನ್ನು ಪರಿವರ್ತಿಸಿತು. ಇದೇ ರೀತಿ ಕಥೆಗಳನ್ನ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.